ಕರ್ಕೊಂಡು ಬಂದಾಗ ನಾನು ಅವ್ರಿಗೆ ಬೈತೀನಿ ವಿಷ್ಣು ಸರ್ಗೆ. ಆಮೇಲೆ ಅವ್ರು ಬಂದ್ರೆ ಸೀದಾ ಬಂದು ಕಾಲ ನಮಸ್ಕಾರ ಮಾಡಕ್ ಬಂದ್ರು, ಅಮ್ಮ ಆಶೀರ್ವಾದ ಮಾಡಿ. ಅಯ್ಯೋಯ್ಯೋ ನಮ್ಗೆ ಒಂಥರ ಮುಜುಗರ ಆಗ್ತಿತ್ತು. ಮಾತಾಡ್ಸಿ ಈ ತರ ತಾಯಿದು ಒಂದು ಪಾತ್ರ ಇದೆ ಅಮ್ಮ, ನೀವು ಮಾಡ್ತೀರ. ಆಮೇಲೆ ಸುದೀಪ್ ಅವ್ರಿಗೆ ಫೋನ್ ಮಾಡಿದ್ರು ಅವರು, ತಾಯಿ ನಿಮ್ಮ ಅಮ್ಮನ ಪಾತ್ರಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆಗ ಸುದೀಪ್ ಸರ್ ನನಗೆ ಒಂದು 4-5 ತಿಂಗಳಿಗಾಗುವಷ್ಟು ಒಂದು ಕಾರ್ನಲ್ಲಿ ಎಲ್ಲ ಸಾಮಾನು ತುಂಬಿ ಒಂದು 40 ಸಾಮಾನು ಇತ್ತು ಅಂತ ಹೇಳಿದ್ರು. ಆವಾಗ ನನಗೆ ನಿಜವಾಗ್ಲೂ ಗಂಡು ಮಗ ನನ್ನ ಬಾಲಿಗೆ ಮಗ ಇದ್ದಾನೆ ಅನ್ನೋ ಅಷ್ಟು ಒಂದು ಖುಷಿ ಆಗ್ತದೆ. ಎಷ್ಟು ಸಿನಿಮಾ ಇತ್ತು ಅಂದಾಜು? ಒಂದು 100+ ಅಲ್ಲ? 10 ಆಗಿರ್ಬೋದು. ಫಸ್ಟ್ ಮಾಡಿದ ಸಿನಿಮಾ ಯಾವ್ದು ನೀವು? ಫಸ್ಟ್ ರೇಣುಕಾದೇವಿ. ಇಲ್ಲ, ಪ್ರೀತಿ ಮಾಡಬಾರದು ಅಂತ ಅದಕ್ಕೆ ಕರೆದ್ರು. ಅಂದ್ರೆ ಗುಡಿಹಳ್ಳಿಯವರು ರೆಹಮಾನ್ ಸರ್ ಪರಿಚಯ ಇದ್ರಂತೆ, ಯಜಮಾನ ಪ್ರೊಡ್ಯೂಸರ್. ಅವ್ರಿಗೆ ಅವರು ಪರಿಚಯ ಇದ್ರಂತೆ. ಗುಡಿಹಳ್ಳಿ ಮೊದ್ಲಿಂದ ರಂಗಭೂಮಿಯಲ್ಲಿ ನನ್ನನ್ನ ನೋಡ್ತಾ ಇದ್ರಲ್ಲ, ಅವರು ನಮ್ಗೆ ಒಂಥರ ಅಭಿಮಾನಿ ಆದಂಗೆ ಆಗ್ಬಿಟ್ಟಿದ್ರು. ಅವರು ಅವಾಗ ಸಂದರ್ಶನಗಳು ಮಾಡೋದು, ಪತ್ರಿಕೆಗಳಲ್ಲಿ ನಮ್ಮ ಬಗ್ಗೆ ಕೊಡೋದು, ಇದನ್ನೆಲ್ಲ ಮಾಡ್ತಾ ಇದ್ರು. ಆ ಟೈಮ್ನಲ್ಲಿ ಅವರು ಅವ್ರಿಗೆ ಹೇಳಿದ್ದಾರೆ, ಹಿಂಗೊಬ್ರು ಆರ್ಟಿಸ್ಟ್ ಇದಾರ್ರಿ, ಈಗ ಅವರು ಖಾಲಿ ಇದ್ದಾರೆ, ಮತ್ತೆ ಯಾವ್ದಾರ ಅವಕಾಶ ಕೊಡಿ ಅಂದಾಗ ಕರೆದು ಒಂದು ರಿಚ್ ಪಾತ್ರ ಕೊಟ್ಟಿದ್ರು, ಹೀರೋಯಿನ್ ಅಜ್ಜಿ ರೋಲ್. ಆಮೇಲೆ ನನ್ಗೆ ಅಲ್ಲಿ ಹೋದ್ರೆ ಹೊಸದು, ನಂಗೆ ಇದು ಸಿನಿಮಾ ಇದು ಓಡಾಡ್ಕೊಂಡು ಮಾಡ್ತಿದ್ನಲ್ಲ, ಇದೆಲ್ಲ ಹೊಸದು. ಅವಾಗ ಸರಿ ಹೇಳಿದ್ರು, ಒಂದು ಲೆಟರ್ ಕೊಟ್ಟಿದ್ರು ಗುಡಿಹಳ್ಳಿಯವರು, ತಗೊಂಡು ಹೋದೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಸರಿ ಅಂದ್ಬಿಟ್ಟು ಒಂದು ಪಾತ್ರ ಹೇಳಿದ್ರು. ಒಂದು ಅರ್ಧ ಆಗಿತ್ತು, ಚೆನ್ನಾಗಿ ಬಂದಿದೆ, ಎಲ್ಲರೂ ಇಷ್ಟಪಟ್ಟಿದ್ರು. ಆಮೇಲೆ ದಾವಣಗೆರೆ ಕ್ಯಾಂಪ್ನಲ್ಲೇ ಶೂಟಿಂಗ್ ಇತ್ತು, ದಾವಣಗೆರೆ ಊರಿನಲ್ಲಿ. ನಂದು ಮುಗೀತು, ನಾನು ವಾಪಸ್ ಬಂದಿದ್ದೀನಿ. ಪತ್ರಕರ್ತರು ಬಂದ್ರಂತೆ, ಅಲ್ಲಿ ಶೂಟಿಂಗ್ ನೋಡಿದ್ರಂತೆ. ನನ್ನ ಸಂದರ್ಶನ ಮಾಡಕ್ಕೆ ಪತ್ರಕರ್ತರು ಬಂದಿದ್ರು. ಆಗ ಅವ್ರು ಇಲ್ಲ, ಅವರು ಹೋದ್ರು ಊರಿಗೆ. ಅವ್ರ ಬಗ್ಗೆ ನಾನೇ ಸಂದರ್ಶನ ಕೊಡ್ತೀನಿ. ರೆಹಮಾನ್ ಸಾರೇ ಎಷ್ಟೋ ವಿಷಯಗಳನ್ನ ಅವ್ರ ಡೈರೆಕ್ಟ್ರು ಅವರು ಸೇರಿ ಚೆನ್ನಾಗಿ ಮಾಡಿದ್ರು ರಂಗಭೂಮಿ ಅಂತ. ಅದು ಸಂದರ್ಶನ ಪತ್ರಿಕೆಯಲ್ಲಿ ಬಂತು. ಏ ಕಳ್ಳ, ನೀನೇ ಅದನ್ನ ಕಟ್ ಮಾಡಿ ನಂಗೆ ಪ್ರೇಮ್ ಹಾಕಿಸ್ಕೊಂಡ್ ಕೊಟ್ಟಿಲ್ಲ. ಇದು ಇಂಟರ್ವ್ಯೂ ಏನೋ ಬೇರೆ ನೋಡಿ ಹೆಂಗೆ ಡಿಸ್ಟರ್ಬ್ ಮಾಡ್ತಾರೆ ಇವರು. ಓಕೆ, ವಿಷ್ಣು ಸರ್ ನಮಗ್ ಬಹಳ ಫೇವರೇಟ್. ವಿಷ್ಣು ಸರ್ ಜೊತೆಗಿದ್ದ ಒಂದಷ್ಟು ಕಾಂಬಿನೇಷನ್ ಬಗ್ಗೆ ನೀವು ಹೇಳಿದ್ರಿ, ಭಾರಿ ಮಸ್ತ್ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಅದೊಂದ್ ಸ್ವಲ್ಪ ಹೇಳ್ಬೇಕು ನಾನು ವಿಷ್ಣು ಸರ್ ಜೊತೆ. ವಿಷ್ಣು ಸರ್ ಜೊತೆ ಅಂತಂದ್ರೆ ರಾಜ ನರಸಿಂಹ ಹೃದಯ ಅಂತ ಮಾಡಿದ್ದೆ. ಅದರಲ್ಲಿ ಸಣ್ಣ ಸಣ್ಣ ಪಾತ್ರಗಳು. ಅದರಲ್ಲಿ ಅವಾಗ ಅವರು ಒಂದು ಹುಡುಗಿನ ರಾಜ ನರಸಿಂಹನ ಏನೋ ಇರ್ಬೇಕಾದ್ರು, ನನಗೂ ಅಷ್ಟೊಂದು ಇದಿಲ್ಲ. ಆ ಹೀರೋಯಿನ್ನ ಮತ್ತೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ ಮದ್ವೆಯಿಂದ. ನಮ್ಮ ಮಗನಿಗೆ ತಗೊಂಡಿರ್ತೀವಿ, ಮದ್ವೆಯಿಂದ ಮುರ್ಕೊಂಡು ಕರ್ಕೊಂಡು ಹೋಗಿರ್ತಾರೆ. ಆಮೇಲೆ ಮತ್ತೆ ವಾಪಸ್ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದಾಗ ನಾನು ಅವ್ರಿಗೆ ಬೈತೀನಿ, ವಿಷ್ಣು ಸರ್ಗೆ ಬೈತೀನಿ, ಎಲ್ಲ ಹೋಗ್ಬಿಟ್ಟು ಮತ್ತೆ ಬಂದ್ರೆ ನಾವು ಇದ್ ಮಾಡಕ್ಕಾಗುತ್ತಾ ಅನ್ನೋ ಏನೋ ಒಂದು ಡೈಲಾಗ್ ಮಾತಾಡ್ತೇನೆ. ಅವಾಗ ನೋಡ್ಬಿಟ್ಟು ಅವ್ರ ಪಕ್ಕದವ್ರಿಗೆ ಹೇಳ್ತಿದ್ರು, ನೋಡ್ರಿ ರಂಗಭೂಮಿ ಕಲಾವಿದ್ರು ನೋಡ್ರಿ ಹೆಂಗ್ ಹೊಡಿತಾರೆ, ಬಹಳ ಗೌರವ ಕೊಡ್ತಿದ್ರು ನಮ್ಗೆ. ಅದಾದ್ಮೇಲೆ ಅದೆರಡು ಸಿನಿಮಾ ಆದ್ಮೇಲೆ ಮತ್ತೆ ಒಂದು ಸಿರಿವಂತ, ಅದ್ರಲ್ಲಿ ಅವ್ರ ತಾಯಿ ರೋಲ್ ಮಾಡಿದ್ದೆ. ಅವ್ರ ತಾಯಿ ರೋಲ್ 2 ಸೀನ್ ಇತ್ತು. ಆದ್ರೆ ಏನು ವಿಷ್ಣುವರ್ಧನ್ ಸರ್ ಜೊತೆನಲ್ಲಿ ಮಾಡ್ತೀನಲ್ಲ ನಾನು, ಅದಕ್ಕೆ ಒಪ್ಕೊಂಡಿದ್ದೆ. ಇದ್ರ ಜೊತೆಗೆ ಮೊನ್ನೆ ರೀಸೆಂಟ್ ಸಿಕ್ಕ ನೀವು ವಿನೋದ್ ಪ್ರಭಾಕರ್ ಅವ್ರ ಬಗ್ಗೆ ಮಾತಾಡಿದ್ರಿ. ಅಂದ್ರೆ ಹೋರಿ ಫಿಲಮ್ ಎಕ್ಸ್ಪೀರಿಯನ್ಸ್ ಇವತ್ತಿಗೂ ಅದೇ ರೆಸ್ಪೆಕ್ಟ್ ಕೊಡ್ತಾರೆ. ಹೌದು, ತುಂಬಾ ಒಳ್ಳೆ ಹುಡುಗ. ಮತ್ತೆ ಅದು ಹೋರಿ ಪಿಕ್ಚರ್ ನಲ್ಲಿ ನಾನು ದೊಡ್ಡಣ್ಣ ಕಾಂಬಿನೇಷನ್, ಹೀರೋಯಿನ್ ತಾಯಿ. ಅವಾಗ ಅವರು ಬರೋರು ಮೇಕಪ್ಗೆ, ನಾವೆಲ್ಲ ಹೋಗಿ ರೆಡಿಯಾಗಿ ಕೂತು ಬಿಡ್ತಿದ್ವಿ. ಆಮೇಲೆ ಅವ್ರು ಬಂದ್ರೆ ಸೀದಾ ಬಂದು ಕಾಲ ನಮಸ್ಕಾರ ಮಾಡಕ್ ಬಂದ್ರು, ಅಮ್ಮ ಆಶೀರ್ವಾದ ಮಾಡಿ. ಅಯ್ಯೋಯ್ಯೋ ನಮ್ಗೆ ಒಂಥರ ಮುಜುಗರ ಆಗ್ತಿತ್ತು. ದೊಡ್ಡ ಆರ್ಟಿಸ್ಟ್, ನಮ್ಗೆ ದೊಡ್ಡವ್ರ ಮಗ. ಅದು ನಮ್ಗೆ ಏನು ಅಂತಂದ್ರೆ ನಾವು ರಂಗಭೂಮಿಯಿಂದ ಬಂದಿದ್ದೀವಿ, ನಾವಿನ್ನೂ ಕಲಿಬೇಕಾದ ಬಹಳ ಇದೆ. ದೊಡ್ಡವರು ಅವ್ರ ಮುಂದೆ ನಾವು ಇದು ಒಟ್ಟು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಸುಮ್ಮನೆ ಕೂರ್ತಿದ್ವಿ. ಸೀದಾ ಬಂದು ಕಾಲ ನಮಸ್ಕಾರ ಮಾಡಿದ್ವಿ. ಅಂತ ಒಂದು ಒಳ್ಳೆ ಗುಣಗಳು ಇಲ್ಲ. ನಾ ಇದನ್ನೆಲ್ಲ ಯಾಕೆ ಕೇಳ್ತೀನಿ ಅಂದ್ರೆ, ಒಂದಷ್ಟು ಮಂದಿ ಬಗ್ಗೆ ಗೊತ್ತಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ಅಣ್ಣ ಅವ್ರನ್ನ ನೀವು ಹತ್ರದಿಂದ ನೋಡಿದ್ರೆ ಅಣ್ಣ ಅವ್ರ ಬಗ್ಗೆ ಹೇಳ್ತೀರಿ, ವಿಷ್ಣು ಸರ್ ಬಗ್ಗೆ ಹೇಳ್ತೀರಿ.
ಈ ಸಿನಿಮಾಗಳನ್ನ ಜಾಸ್ತಿ ಮಾಡ್ಬೇಕು ಅನ್ನೋ ಆಸೆ ಹಂಗೆ ಇತ್ತ ಅಥವಾ ಜೊತೆಗೆ ಇಲ್ಲ ಸೀರಿಯಲ್ಸ್ ಮಾಡೋಣ ರಂಗಭೂಮಿ ಮಾಡಿ ಎಲ್ಲವೂ ಮಿಕ್ಸ್ ಆಗಿದೆ? ಇಲ್ಲ, ನಾನು ಇದು ಯಾವುದೂ ಕನಸು ಕಂಡಿರ್ಲಿಲ್ಲ, ಕನಸಿನಲ್ಲೂ ನಾನು ಊಹೆ ಮಾಡ್ಕೊಂಡಿರ್ಲಿಲ್ಲ. ಫಸ್ಟ್ ನಮ್ಮಲ್ಲಿ ಪಾತ್ರ ಮಾಡಕ್ಕೆ ಉದಯ ಕುಮಾರ್ ಅವ್ರನ್ನ, ಕಲ್ಯಾಣ್ ಕುಮಾರ್ ಅವ್ರನ್ನ, ಇವ್ರನ್ನೆಲ್ಲ ಕರೆಸ್ತಿದ್ವಲ್ಲ. ಕಲ್ಯಾಣ್ ಕುಮಾರ್ ಅವ್ರ ಮಿಸ್ಸಸ್ ರೇವತಿ ಅವರು ಅವರೆಲ್ಲ ಆಗಾಗ ಅನ್ನೋರು, ಮಾಂತಿ ನೀನ್ ಸಿನಿಮಾ ರಂಗಕ್ಕೆ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ನಾಟಕದಲ್ಲಿ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರ್ತೀಯ ನೀನು, ಕರ್ಕೊಂಡು ಹೋಗ್ಬಿಡುವಾಯ್ತು. ಆದ್ರೆ ನಿಮ್ದೇ ಸ್ವಂತ ಕಂಪ್ನಿ, ನೀನೇ ಮೇನ್ ರೋಲು ಮಾಡ್ತಾ ಇರೋದು, ಅದಕ್ಕೆ ನಮ್ಗೆ ನಿನ್ನಿಂದ ಸ್ವಲ್ಪ ನಾಟಕಗಳೆಲ್ಲ ಯಾವುದು ಮುಖ್ಯ ಪಾತ್ರ ಇರ್ತದೆ, ಕಾಮಿಡಿಲಿ ಇರುತ್ತಾ ಮುಖ್ಯ, ಇಲ್ಲ ವಿಲನ್ ನಲ್ಲಿ ಇರುತ್ತಾ, ಹೀರೋಯಿನ್ ನಲ್ಲಿ ಇರುತ್ತಾ, ಯಾವುದು ಮುಖ್ಯ ಇರ್ತದೆ ಅಂತ ಪಾತ್ರಗಳನ್ನ ನನಗೆ ಕೊಡ್ತಿದ್ರು. ಯಾಕಂತಂದ್ರೆ ಮಾಲೀಕರೇ ಹೆಂಡತಿ ಅಂತ ಇದ್ದಾಗ ನನ್ಗೆ ಒಂದು ಆ ಪಾತ್ರಕ್ಕೆ ಹೆಂಗೆ ಹೋಲಿಕೆ ಆದ್ರೆ ಅಂತ ಪಾತ್ರಗಳನ್ನ ನಮಗೆ ಕೊಟ್ಬಿಡ್ತಿದ್ರು. ಅದು ಒಂದ್ 4 ದಿವಸ ನಾನು ಆ ಪಾತ್ರ ಮಾಡಿ ಆಮೇಲೆ ನಾನು ಮಾಡಿಲ್ಲ ಅಂದ್ರೆ ಅವ್ರಿಲ್ಲೇನ್ರಿ ಅಂತ ಕೇಳಿ ಇದ್ ಮಾಡ್ತಿದ್ರು. ಫಸ್ಟ್ಗೆ ಡ್ಯಾನ್ಸ್ ಮಾಡ್ಕೊತಿದ್ದೆ, ಭರತನಾಟ್ಯ ತರ ಪೂಜೆ ಡ್ಯಾನ್ಸ್ ಮಾಡ್ಕೊಂಡು ಆಮೇಲೆ ಪಾತ್ರಗಳನ್ನ ಮಾಡ್ತಾ ಇದ್ದೆ. ನೀವು ಅಂದ್ರೆ ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬರ್ತೀರಿ. ಅದ್ರ ನಾಡು ನನಗೆ ಒಂದು ಸಿನಿಮಾ ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀರಿ ನೀವು, ಮೈ ಆಟೋಗ್ರಾಫ್ ಅಂತ. ಮೈ ಆಟೋಗ್ರಾಫ್ ಅದ್ರೊಳಗೆ ಕಡಿಮೆ ಸೀನ್ ಇದ್ರು ಸಹ ಆ ಸಿನಿಮಾದಿಂದ ನಿಮ್ಗೆ ಬೇರೆ ತರದ ಇಮೇಜ್ ಬರ್ತದೆ. ಇಲ್ಲ, ಆಮೇಲೆ ತುಂಬಾ ಮೈ ಆಟೋಗ್ರಾಫ್ ನಲ್ಲಿ ಮಾಡಿದಿರಲ್ವಾ, ಮೈ ಆಟೋಗ್ರಾಫ್ ನಲ್ಲಿ ಮಾಡಿದಿರಲ್ವ, ಕೇಳಿದ ಕೂಡಲೇ ಒಂಥರ ಖುಷಿ. ಆ ಸಿನಿಮಾ ಹೆಂಗ್ ಬಂದ್ರಿ ನೀವು ಆ ಸಿನಿಮಾಗೆ? ಅದನ್ನ ನನ್ಗೆ ನಾನು ಅದೇ ಬಂದು ಹೊಸ್ತಿತ್ತು ಬೆಂಗಳೂರಿಗೆ. ಸೀರಿಯಲ್ ನಲ್ಲಿ 1-2 ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಇದು ಮೂರ್ತಿ ಅಂತ ಒಬ್ರು ಇದ್ರು, ಮೂರ್ತಿ ಮ್ಯಾನೇಜರ್ ಇದ್ರು. ಅವರು ಚಾಮರಾಜನಗರದವ್ರಂತೆ. ಅವರು ನನ್ಗೆ ಫೋನ್ ಮಾಡಿದ್ರು, ನಿಮ್ ನಂಬರ್ ಸಿಕ್ತಮ್ಮ, ನೀವು ಪಾತ್ರಕ್ಕೆ ನಾವು ಆಯ್ಕೆ ಮಾಡ್ತಾ ಇದ್ದೀವಿ, ನೀವು ಬಂದು ಭೇಟಿಯಾಗಿ ಹೋಗ್ತೀರಾ ಅಂತ. ಅದೆಲ್ಲ ಹೋಗ್ಬೇಕು, ಏನ್ ಮಾಡ್ಬೇಕು ನನ್ಗೆ ಒಟ್ಟ ಗೊತ್ತಿಲ್ಲ. ಈಗ್ಲೂ ಕೆಲವು ಕಡೆಗೆ ಹೋಗಕ್ ಗೊತ್ತಾಗಲ್ಲ ನನ್ಗೆ, ಇಷ್ಟು ವರ್ಷ ಆದ್ರೂ. ಆಮೇಲೆ ಹಿರಿಯೂರು ರಾಘವೇಂದ್ರ ಅಂತ ಅವರು ಹೌದು ಅವರು ಪರಿಚಯ ಆಗಿದ್ರು. ಅವ್ರನ್ನ ಕೇಳಿದೆ ನಾನು, ಈ ತರ ಕರೀತಾ ಇದ್ದಾರೆ, ಸುದೀಪ್ ಅವ್ರ ಸಿನಿಮಾ ಅಂತೆ, ಅವ್ರ ತಾಯಿ ರೋಲ್ ಅಂತ. ಅಯ್ಯೋ ಹೋಗಿ ಹೋಗಿ ಅಂದ್ರು, ನನಗೆ ಗೊತ್ತಾಗಲ್ಲ ಹೋಗಕ್ಕೆ ಅಂತ ಅಂದೆ. ಅವಾಗ ನಾನು ಬರ್ತೀನಿ, ಕರ್ಕೊಂಡೋಗಿ ನಿಮ್ಮನ್ನ ಹೋಟ್ಲ್ ಹತ್ರ ಅಲ್ಲಿ ಬಿಡ್ತೀನಿ, ನಾನು ಜೊತೆಲಿ ಬರಲ್ಲ, ನಿಮ್ ಬಿಡ್ತೀನಿ, ನೀವು ಹೋಗಿ ನಿಮ್ ಕೆಲಸ ಮುಗಿಸ್ಕೊಂಡು ಹೋಗೋರು. ಆಯ್ತು ಅಂತ ಅಂದೆ. ಆಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಬಂದು ಕರ್ಕೊಂಡೋಗಿ ಅಲ್ಲಿ ಕಳಿಸಿದ್ರು. ಅವಾಗ ಸುದೀಪ್ ಅವರು ಇರ್ಲಿಲ್ಲ, ಅವ್ರ ತಾಯಿ ಇದ್ರು. ಅವ್ರ ತಾಯಿ ಇದ್ರು. ನಾವು ಹೋದ್ ಕೂಡಲೇ ಕರೆದು ಕೂರಿಸಿ ಚೆನ್ನಾಗಿ ಮಾತಾಡ್ಸಿ ಈ ತರ ತಾಯಿದು ಒಂದು ಪಾತ್ರ ಇದೆ ಅಮ್ಮ, ನೀವು ಮಾಡ್ತೀರ. ಆಮೇಲೆ ಸುದೀಪ್ ಅವ್ರಿಗೆ ಫೋನ್ ಮಾಡಿದ್ರು ಅವರು, ತಾಯಿ ನಿಮ್ಮ ಅಮ್ಮನ ಪಾತ್ರಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಅವರೇ ಸೆಲೆಕ್ಟ್. ಸೂಪರ್. ಆಮೇಲೆ ಇದ ಕಡೆ ಕೇರಳ ಕಡೆ ಆಲಪ್ಪಿ ಅಲ್ಲಿ ಶೂಟಿಂಗ್. ಅವಾಗ ನಾವು ಹೋದಾಗ ನನ್ಗೆ ತುಂಬಾ ವ್ಯವಸ್ಥೆ ಮಾಡಿಕೊಟ್ಟು, ಆಮೇಲೆ ಜೊತೆನಲ್ಲೇ ಹೋಗ್ತಿದ್ವಿ, ಒಂದೇ ಲಾಡ್ಜಿಂಗ್ ನಲ್ಲಿ ಇದ್ವಿ. ಹೋಗುವಾಗ ಜೊತೆನಲ್ಲೇ ಕರ್ಕೊಂಡು ಹೋಗೋರು, ತಮ್ಮ ಪಕ್ಕದಲ್ಲೇನೆ ಚೇರ್ ಹಾಕೊಂಡು ಕೂರಿಸೋರು. ನಾನು ಹಿಂಗೆ ಎಲ್ಲೋ ಎದ್ದೋದಾಗ ಸುದೀಪ್ ಸರ್ ಬಂದು ಅವ್ರ ತಾಯಿ ಪಕ್ಕದಲ್ಲಿ ಕೂತಿರ್ತಿದ್ರು. ನಾನು ಅಲ್ಲಿ ಬರ್ತಾ ಇದ್ದದ್ದು ನೋಡಿದ್ರೆ ನಾನು ಜಾಗ ಬಿಟ್ಕೊಟ್ಟು ಅವ್ರು ಎದ್ದು. ಆಮೇಲೆ ಸರ್ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ ಅಮ್ಮ, ನೀವು ಕೂತ್ಕೊಳ್ಳಿ ಅಮ್ಮ ಅನ್ನೋರು. ಆಮೇಲೆ ನನ್ನ ಪಾತ್ರ ಇಲ್ಲದೆ ಇದ್ದಾಗ ಆ ಶೂಟಿಂಗ್ಗೆ ಹೋಗ್ಬೇಕಾದ್ರೆ ಅವರಮ್ಮ ನನ್ನ ಜೊತೆಲೇ ಕರ್ಕೊಂಡು ಹೋಗೋದು, ತಮ್ಮ ಜೊತೆನಲ್ಲಿ ಊಟ ತಿಂಡಿ ಮಾಡಿಸೋದು, ಬಹಳ ಚೆನ್ನಾಗಿ ಇದು ಮಾಡಿದ್ರು. ಆಮೇಲೆ ನನಗೆ ಹೇಳ್ತಿದ್ರು ಸುದೀಪ್ ಸರ್, ನನಗೆ ಭಯ ಆಗ್ತಿತ್ತು, ಅವರು ತುಂಬಾ ಸಿಟ್ಟಿದ್ದಾರೆ ಹಂಗಿಂಗ್ ಅಂತಿದ್ದು ಹೇಳ್ತಿದ್ರಲ್ಲ, ಭಯ ಆಗ್ತಿತ್ತು. ಆದ್ರೆ ಅಲ್ಲಿ ಏನೇನ್ ಮಾಡ್ಲಿಲ್ಲ. ಅವಾಗ ಅವರು ಯಾರ ಹತ್ರನೂ ಮಾತಾಡ್ತಿದ್ರು. ನಮ್ಮಪ್ಪ ಹೇಳಿದ್ರು, ನೀನು ಸಿನಿಮಾ ಮಾಡಂಗಿದ್ರೆ ಸಿಟ್ನ ಮೊದಲು ಬಿಡಬೇಕು, ಅಂದ್ರೆ ಸಿನಿಮಾ ಮಾಡ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಅಂತ ಯಾರ ಹತ್ರ ಮಾತಾಡ್ತಿದ್ದಿದ್ ಕೇಳಿದ್ದೆ. ಅಪ್ಪ ಪರವಾಗಿಲ್ಲ ಪುಣ್ಯ ಅನ್ಕೊಂಡು ಆಮೇಲೆ ಹೇಳ್ತಿದ್ರು. ಅವ್ರ ಎತ್ತರ ಇದ್ರು, ನಾನು ಇಲ್ಲಿಗೆ ಬರ್ತಿದ್ದೆ ಅವ್ರಿಗೆ. ಆ ಮಳೆ ಸೀನ್ ನಲ್ಲೆಲ್ಲ ಹಿಂಗೆ ಹೊರಗಡೆ ತಳ್ಳಿಬಿಡ್ತಾರೆ, ಹಿಂಗ್ ಹಿಡ್ಕೊಂತಾರೆ, ಬಂದು ಮಳೆ ಬರ್ತಿರ್ತದೆ. ಅವಾಗೆಲ್ಲ ತುಂಬಾ ಹೇಳ್ಕೊಟ್ರು, ಇದು ನೀವು ಕ್ಯಾಮ್ರಾಕ್ಕೆ ಮುಖ ನಿಮ್ದು ಕಾಣ್ಬೇಕು, ನೀವು ಹತ್ಲಾಗ ಹೋಗೋದು ಇತ್ಲಾಗ ಹೋಗೋದು ಮಾಡಬೇಡಿ ಅಂತೆಲ್ಲ ಮಾಡಿ. ಬಟ್ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅದಲ್ಲ ನಿಮಗೂ ಸುದೀಪ್ ಅವ್ರಿಗೂ ರೀಸೆಂಟ್. ಆಮೇಲೆ ಅದು ಪ್ರೆಸ್ ಮೀಟ್ ಏನೋ ಇಟ್ಟಿದ್ರು.
ಅವಾಗ ಮೊದಲು ಈ ಪಿಕ್ಚರು ಯಾವ್ದೋ ತಮಿಳ್ನಲ್ಲಿ ಬಂದಿತ್ತಲ್ಲ, ಚರಣ ಅವ್ರ ಹೆಸರು. ಅವರು ಬಂದಿದ್ರು ಅಲ್ಲಿಗೆ. ನನಗೆ ಶ್ರೀನಿವಾಸ ಮೂರ್ತಿ ಅವರು ಇಬ್ಬರಿಗೇನೆ ಕರೆದು ಅಲ್ಲಿ ವೇದಿಕೆ ಮೇಲೆ ಸನ್ಮಾನ ಮಾಡಿದ್ರು. ಮೇಲಾಗಿ ಮಾಯ ಆಟೋಗ್ರಾಫ್ ಅನ್ನುವಂತ ಸಿನಿಮಾ ಇವತ್ತಿಗೂ ಕಿಚ್ಚ ಸುದೀಪ್ ಅವರ ವೃತ್ತಿ ಜೀವನದಲ್ಲಿ ತಮ್ಮ ಬಾಲ್ಯದ ನೆನಪಿರ್ತದೆ. ಅದಾದ್ಮೇಲೂ ಸುದೀಪ್ ಅವ್ರ ಜೊತೆಗೆ ನೀವು ಸಿನಿಮಾಗಳನ್ನ ಮಾಡದೆ ಹೋದ್ರು ಒಂದು ಸಿನಿಮಾ ಮಾಡಿದ್ದೆ, ಅದ್ರ ಹೆಸರು ನೆನಪಿಲ್ಲ. ಒಂದೆರಡು ಸೀನ್ ಇರ್ತದೆ ಅದ್ರಲ್ಲಿ ಅವ್ರು ಮಾಡಿದ್ರು. ಆದ್ರೆ ಅವ್ರದಕ್ಕೂ ನಮ್ದಕ್ಕೂ ಸಂಬಂಧಗಳು ಇರ್ಲಿಲ್ಲ, ಅವರು ಇದು ಬೇರೆ ಇತ್ತು. ಆ ತರ ಪಿಕ್ಚರ್. ಅದ್ರ ನಂತರ ಮತ್ತೆ ಸುದೀಪ್ ಅವ್ರ ಕನೆಕ್ಟ್ ಆಗಿದ್ದು ಕೊರೋನಾ ಟೈಮ್ ಮಾಡೋದು. ಕೊರೋನಾ ಟೈಮ್ನಲ್ಲಿ ಅವ್ರೇನು ಭೇಟಿ ಆಗಿಲ್ಲ. ಇವ್ರೇನ್ ಮಾಡಿದಾರೆ, ನಮ್ಮ ಇವರು ಹಿರಿಯೂರು ರಾಘವೇಂದ್ರ ಅವರು ನನಗೆ ಫೋನ್ ಮಾಡಿ ಕೇಳಿದ್ರು, ಏನ್ ಮಾಡ್ತಾ ಇದ್ದೀರಾ ಅಂತ. ಮನೇಲಿದ್ದೀನ್ರಿ ಅಂತ ಅಂದೆ. ಹೊರಗಡೆ ಬರಬಾರ್ದು, ಕೊರೋನಾ ಶುರು ಆಗಿದೆ ಅಂತ ಅಂದ್ರು. ಹೌದು ಸರ್, ಹೊರಗಡೆ ಹೋಗಕ್ ಆಗ್ತಿಲ್ಲ. ಮತ್ತೆ ಹೆಂಗೆ ಈಗ ಒಬ್ಬರೇ ಇದ್ದೀರಾ? ಹೌದು, ನಾನು ಒಬ್ಬಳೇ ಇದ್ದೀನಿ ಸರ್. ಮತ್ತೆ ಹೆಂಗೆ ಮನೆಗೆ ಏನಾದ್ರು ಬೇಕಾದ್ರೆ ಹೆಂಗ್ ಮಾಡ್ತಿರೋ? ಏನ್ ಮಾಡೋದು ಸರ್, ಇದ್ದಿದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಅವಾಗ ಅವ್ರೇನ್ ಮಾಡಿದಾರೆ, ಅಲ್ಲಿ ಯಾರಿಗೆ ಹೇಳಿದ್ರೆ ಏನೋ ಗೊತ್ತಿಲ್ಲ, ಅವ್ರೊಬ್ಬರೇ ಇದ್ದಾರೆ ಅಂತ. ಆಗ ಸುದೀಪ್ ಸರ್ ನನಗೆ ಒಂದು 4-5 ತಿಂಗಳು ಆಗುವಷ್ಟು ಒಂದು ಕಾರ್ನಲ್ಲಿ ಎಲ್ಲ ಸಾಮಾನು ತುಂಬಿ ಒಂದು 40 ಸಾಮಾನು ಇತ್ತು. ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಅಕ್ಕಿ, ಗೋಧಿ ಹಿಟ್ಟಂತೆ, ತೊಗರಿ ಬೇಳೆ ಅಂತೆ, ಸಕ್ಕರೆ, ಪ್ರತಿ ಒಂದು ಇಂಥದ್ದು ಇಲ್ಲ ಅನ್ನಂಗಿಲ್ಲ. ಟೊಮೊಟೊಯಿಂದ ಹಿಡಿದೆ ಪ್ರತಿ ಒಂದೂ ಗಾಡೀಲಿ ಫೋನ್ ಮಾಡಿದ್ರು. ನಿಮ್ಮ ಮನೆ ಅಡ್ರೆಸ್ ಹೇಳಿ ಅಂತಂದ್ರು. ಅದನ್ನ ಹೇಳಿದೆ. ಗಾಡಿ ಬಂದು ನಿಂತು ಎಲ್ಲರೂ ತಪ್ಪ ಬಂದ್ರು. ಬಂದ್ ಕೂಡಲೇ ಅವ್ರನ್ನ ನೋಡಿ ಭಯ ಆಗ್ಬಿಡ್ತು ನನಗೆ. ಕೊರೋನಾ ಟೈಮ್ನಲ್ಲಿ ಅಂತ. ಆಮೇಲೆ ಸರಿ ಫೋನ್ ಮಾಡಿದ್ರು, ನಾವು ಇಲ್ಲಿ ಬಂದಿದ್ದೀವಮ್ಮ ಇಲ್ಲಿವರೆಗೆ ಅಂತ. ಆಮೇಲೆ ಇಳಿದು ಬಂದ್ರು. ನನಗೆ ಒಳಗೆ ಹಿಡ್ಕ ಶುರು ಆಗ್ಬಿಟ್ಟಿತ್ತು. ಆಮೇಲೆ ಬಂದ್ರು, ಹಂಗಲ್ಲ ಅದು ನಾವು ಕಂಪನಿ ಒಳಗೇನೆ ಇದ್ದಿದ್ದು, ಎಲ್ಲೂ ಹೊರಗಡೆ ಹೋಗಂಗಿಲ್ಲ. ಹಗಲಿ ಎಲ್ಲ ಮನೆ, ರಾತ್ರಿ ಎಲ್ಲ ನಾಟಕ, ಎಲ್ಲೂ ಯಾರ್ದು ಹೆಚ್ಚು ಸಂಪರ್ಕಗಳು ಇರ್ತಿರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಎಲ್ಲರೂ ಹೊಸಬ್ರಲ್ಲ, ನಮ್ಗೆ ಹೆಂಗೆ ನಂಬೋದು. ಅದ್ರಲ್ಲಿ ಬೆಂಗಳೂರು ಜೀವನ ಮಾಡೋದು ಬಹಳ ಕಷ್ಟ, ಯಾರನ್ನೂ ನಂಬಂಗಿಲ್ಲ, ಹಂಗಿಂಗ್ ಅಂತೆಲ್ಲ ಎದುರಿಸ್ಬಿಡ್ತಿದ್ರು. ಆಮೇಲೆ ಸಿನಿಮಾಕ್ಕೆ ಹೋದ್ರೆ ಅವ್ರು ಹೇಳ್ದಂಗೆ ಕೇಳಬೇಕು, ಡೈರೆಕ್ಟರ್ ಹೇಳ್ದಂಗೆ ಕೇಳಬೇಕು, ಪ್ರೊಡ್ಯೂಸರ್ ಹೇಳ್ದಂಗೆ ಕೇಳಬೇಕು, ಇವ್ರು ಎಲ್ಲ ಎದುರಿಸ್ಬಿಡ್ತಿದ್ರಲ್ಲ. ಅದೆಲ್ಲ ಮನಸ್ಸಿನಲ್ಲಿ ಸ್ವಲ್ಪ ವಿಚಾರಗಳು ಇದಾಗ್ತಿದ್ವು. ಆಮೇಲೆ ಸರಿ ಅಂದ್ಬಿಟ್ಟು ಬನ್ನಿ ಸರ್ ಒಳಗೆ ಅಂತ ಕರೆದೆ. ಇದನ್ನೆಲ್ಲ ಎಲ್ಲಿಡೋಣಮ್ಮ ಅಂತ ತಂದು ಇಟ್ರಪ್ಪ, ಅಲ್ಲಿಂದ ಇಲ್ಲಿ ತನಕ ಆಯ್ತು ಸಾಮಾನುಗಳು, ಅಕ್ಕಿ ಎಲ್ಲ ಪ್ರತಿಯೊಂದೂ. ಆಮೇಲೆ ಬನ್ನಿ ಕಾಫಿ ಮಾಡ್ತೀನಿ ಅಂತಂದೆ. ಇಲ್ಲಮ್ಮ, ಇದು ಕಾಫಿ ಕುಡಿಯೋ ಸಮಯ ಅಲ್ಲ, ಇನ್ನೊಂದ್ಸಲ ಯಾವಾಗಾದ್ರೂ ಬರ್ತೀನಿ. ಆಯ್ತು, ನೀವು ಇದು ಮುಟ್ಟಿತು ಅನ್ನೋದ್ರ ಬಗ್ಗೆ ನೀವೊಂದು ವಾಯ್ಸ್ ಹಾಕಿ ಅಂತಂದ್ರು. ಸರಿ ಅಂದ್ಬಿಟ್ಟು ಇವ್ರಿಗೆ ನಾನು ಹಾಕಿದೆ. ಸುದೀಪ್ ಸರ್ ಕೊಟ್ಟು ಕಳಿಸಿದ್ದು ನನಗೆ ತುಂಬಾ ಉಪಕಾರ ಆಯ್ತು ಅಂತ ಅಂದ್ಬಿಟ್ಟು ಮಾಡಿ ನನ್ನ ಮನಸ್ಸಿಂದ ಒಂದಷ್ಟು ಹಾಕಿದೆ. ಅದನ್ನ ಅವರು ಅಲ್ಲಿ ಕಳಿಸಿದ್ದಾರೆ ಸುದೀಪ್ ಸರ್ಗೆ. ಅವಾಗ ಅವರು ಇನ್ನೊಂದು ತಮ್ಮ ವಾಯ್ಸ್ ಮೆಸೇಜ್ ನನಗೆ ಹಾಕಿದ್ದಾರೆ. ಇದು ಹೇಳಿ, ಇದೆ ಅಲ್ಲ, ಇನ್ನೂ ಇಂಥದ್ದು ಘಟನೆಗಳು ಬಹಳ ಬರ್ತಿರ್ತವೆ, ಇದು ಈಗಲೇ ಮುಗಿಯಲ್ಲ, ಅದಕ್ಕೆ ಹುಷಾರಾಗಿರ್ಬೇಕಂತ ಹೇಳಿ, ಅವ್ರಿಗೆ ಏನೇ ತೊಂದರೆ ಆದ್ರೂ ನನ್ಗೊಂದು ವಿಷಯ ಹೇಳಿ, ನಾನಿದ್ದೀನಿ ಅಂತ ಅವ್ರಿಗೆ ಹೇಳಿ ಬನ್ನಿ ಅಂತ ಹೇಳಿದ್ರು. ಆವಾಗ ನನಗೆ ನಿಜಾಗ್ಲೂ ಗಂಡು ಮಗ ನನ್ನ ಬಾಲಿಗೆ ಮಗ ಇದ್ದಾನೆ ಅನ್ನೋ ಅಷ್ಟು ಒಂದು ಖುಷಿ ಆಗ್ತದೆ.